ಇವತ್ತು ತಮಗೆಲ್ಲ ಗೊತ್ತಿರುವ ಹಾಗೆ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಚುನಾವಣೆಯ ಪೂರ್ವದಲ್ಲಿ ಪ್ರದೇಶ ಕಾಂಗ್ರೆಸ್ ಅಧ್ಯಕ್ಷರು ಮತ್ತು ಮಾನ್ಯ ಮುಖ್ಯಮಂತ್ರಿಗಳು ಒಂದು ಭರವಸೆಯನ್ನು ಕೊಟ್ಟಿದ್ದರು. ನಿಮ್ಮೆಲ್ಲರ ಆಶೀರ್ವಾದದಿಂದ ಈ ರಾಜ್ಯದ ಮುಖ್ಯಮಂತ್ರಿಯಾಗಿ ನಮ್ಮ ಸರ್ಕಾರ ಅಧಿಕಾರಕ್ಕೆ ಬಂದಿದ್ದಾದರೆ ನಾವು ಕೊಟ್ಟಿರ್ತಕ್ಕಂಥ ಭರವಸೆಯನ್ನು ಈಡೇರಿಸ್ತೀವಿ ಅಂತಕ್ಕಂಥ ಮಾತನ್ನು ಅವತ್ತು ಹೇಳಿದರು. ಇವತ್ತು ತಮಗೆಲ್ಲರಿಗೂ ಗೊತ್ತಿದೆ, ಒಂದು 100 ದಿವಸದೊಳಗಾಗಿ ಅವರ ಅಧಿಕಾರ ಸ್ವೀಕಾರ ಮಾಡಿ 100 ದಿವಸದಲ್ಲಿ ಅವರು ಕೊಟ್ಟಿರ್ತಕ್ಕಂಥ 5 ಭರವಸೆಗಳನ್ನು ಇವತ್ತು ಈಡೇರಿಸಿ ನುಡಿದಂತೆ ನಡೀತಕ್ಕಂಥ ಯಾವುದಾದ್ರೂ ಒಂದು ಸರ್ಕಾರ ಇದ್ದರೆ ಅದು ಕರ್ನಾಟಕದಲ್ಲಿ ಕಾಂಗ್ರೆಸ್ಸಿನ ಸಿದ್ದರಾಮಯ್ಯನವ್ರ ಸರ್ಕಾರ ಅಂಥೇಳಿ ಇವತ್ತು ಹೆಮ್ಮೆಯಿಂದ ನಾವು ಹೇಳ್ಕೊತೀವಿ. ಅದಕ್ಕೆ ನಮಗೆ ನಿಮ್ಮ ಹತ್ರ ಬಂದು ಮತಗಳನ್ನು ಕೇಳಲಿಕ್ಕೆ ನಮಗೆ ಅಧಿಕಾರ ಇದೆ, ನಮಗೆ ಇವತ್ತು ಸ್ವಾಭಿಮಾನ ಇದೆ. ನಿಮ್ಮ ಹತ್ರ ಮತಗಳನ್ನು ಪಡ್ಕೊಳ್ಳಿಕ್ಕೆ ನಿಜವಾಗಿರ್ತಕ್ಕಂಥ ಪಾತ್ರರು ನಾವಾಗಿದ್ದೀವಿ. ಆದರೆ BJPಯವರು ನಿಮ್ಮ ಹತ್ರ ಬಂದು ಮತಗಳನ್ನು ಕೇಳ್ತಕ್ಕಂಥ ನೈತಿಕ ಹಕ್ಕನ್ನು ಇವತ್ತು ಕಳ್ಕೊಂಡಿದ್ದಾರೆ. ಕಾರಣ ಏನಂತ ಕೇಳಬಹುದು. 2014ನೇ ಇಸ್ವಿಯಲ್ಲಿ ಈ ದೇಶದ ರೈತರಿಗೆ ಒಂದು ಭರವಸೆಯನ್ನು ಕೊಟ್ಟು ನರೇಂದ್ರ ಮೋದಿ ಅವರು ಈ ದೇಶದ ಪ್ರಧಾನಮಂತ್ರಿಗಳಾದರೆ ಈ ದೇಶದಲ್ಲಿರ್ತಕ್ಕಂಥ ಒಣಭೂಮಿಗೆ ನೀರನ್ನು ಕೊಡ್ತೀವಿ, ಗಂಗಾ ನದಿಯನ್ನು ತಂದು ಕಾವೇರಿಗೆ ಬಿಡ್ತೀವಿ, ಕಾವೇರಿಯನ್ನು ಕೃಷ್ಣೆಗೆ ತಂದು ಬಿಡ್ತೀವಿ ಅಂತೇಳಿ ನದಿ ಜೋಡಣೆಯನ್ನು ನಾವು ಮಾಡೇ ಮಾಡ್ತೀವಿ ಅಂತ ಹೇಳಿದರು. ಅಟಲ್ ಬಿಹಾರಿ ವಾಜಪೇಯಿ ಅವರ ಕನಸನ್ನು ನೆನಸು ಮಾಡ್ತೀವಿ ಅಂತ ಹೇಳಿದರು. ಇವತ್ತು ನದಿ ಜೋಡಣೆ ಕಾರ್ಯಕ್ರಮ ಯಾವುದಾದ್ರೂ ಒಂದು ರಾಜ್ಯದಲ್ಲಿ ಆಗಿದೆ ಅಂತಕ್ಕಂಥ ಪ್ರಶ್ನೆಯನ್ನು ಇವತ್ತು ನಾವು ಭಾರತೀಯ ಜನತಾ ಪಕ್ಷದವ್ರಿಗೆ ಕೇಳಬೇಕಾಗುತ್ತೆ. ಎಲ್ಲಿಯಾದರೂ ಆಗಿದೆ? ನಿಮಗೇನಾದರೂ ಕಾಣಿಸಿದೆಯೇನು? ನದಿ ಜೋಡಣೆ ಆಗಿದೆಯಾ? ಮತ್ತೆ ಹೇಳ್ರಿ ಕೈ ಎತ್ತಿ ಆಗಿಲ್ಲ ಅಂತ ಹೇಳಿ. ಇನ್ನೊಂದು ಹೇಳಿದರು, ನಮ್ಮ ಸರ್ಕಾರ ಬಂದ ಮೇಲೆ ರೈತರ ಆದಾಯವನ್ನು ನಾವು ಡಬಲ್ ಮಾಡ್ತೀವಿ ಅಂತ, ನಮ್ಮ ರೈತರ ಆದಾಯವನ್ನು ದ್ವಿಗುಣ ಮಾಡ್ತೀವಿ ಅಂತ ಹೇಳಿ. ಆಯ್ತೇನೋ? 10 ವರ್ಷದಲ್ಲಿ ಆಗಿದೇನೋ? ಆಗಿದೆ. ಏನಾಗಿದೆಪ್ಪ ಅಂತಂದರೆ ರೈತ ಬಳಸ್ತಕ್ಕಂಥ ರಸಗೊಬ್ಬರದ ಬೆಲೆ 2 ಪಟ್ಟಾಗಿದೆ. ಅದು 19 ಇರ್ಬೋದು, DAP ಇರ್ಬೋದು, ಪೊಟ್ಯಾಶ್ ಇರ್ಬೋದು, 24 ಇರ್ಬೋದು. ಇವೆಲ್ಲದರ ದರ ಡಬಲ್ ಆಗಿರ್ತಕ್ಕಂಥದ್ದು. ಒಂದು ಕಡೆ ನಮಗೆ ರೈತರಿಗೆ ಅವ್ರು ಹೇಳ್ತಾ ಇದ್ರು, ನಾವು ಸರ್ಕಾರದಲ್ಲಿ ರೈತರನ್ನು ಅಭಿವೃದ್ಧಿಯನ್ನು ಮಾಡಿಸ್ತೀವಿ ಅಂತ. ಯಾವುದೇ ಕೆಲಸವನ್ನು ಮಾಡಲಿಲ್ಲ. ಅದರ ಜೊತೆಗೆ ನಮ್ಮ ಸೂಲಿಬೆಲೆಯವರು ಸಂಘ ಪರಿವಾರದವರು ಸರ್, ಅವರು ಭಾಷಣ ಮಾಡೋದು ಕೇಳಬೇಕು. ನಿಮಗೊಂದೆರಡು ವಿಡಿಯೋ ಕೊಡ್ತೀನಿ. ನೀರೊಳಗೆ ಬೆಂಕಿ ಹಚ್ಚೋ ಕೆಲಸ ಮಾಡ್ತಾರೆ. ಎಲ್ಲರೂ ಎಣ್ಣೆ ಒಳಗೆ ಪೆಟ್ರೋಲಾಗ ಹಚ್ಚಿರ ಆ ಪುಣ್ಯಾತ್ಮ ನೀರೊಳಗೆ ಬೆಂಕಿ ಹಚ್ತಾನ. ಅವ್ರು ಹೇಳ್ತಿದ್ರು, ಯಾರು? ಚಕ್ರವರ್ತಿ ಸೂಲಿಬೆಲೆಯವರು. ಅವ್ರು ಹೇಳ್ತಿದ್ರು, ವಿದೇಶದಲ್ಲಿರ್ತಕ್ಕಂಥ ಭ್ರಷ್ಟಾಚಾರದಿಂದ ಇಟ್ಟಿರ್ತಕ್ಕಂಥ ದುಡ್ಡನ್ನು ಅಧಿಕಾರಿಗಳು, ಉದ್ಯಮಿಗಳು, ರಾಜಕಾರಣಿಗಳು ಎಷ್ಟು ದುಡ್ಡು ಮತಗಳನ್ನು ಕೇಳ್ತಕ್ಕಂಥ ಹಕ್ಕು ಯಾರಿಗಾದ್ರೂ ಇದ್ರೆ ಅದು ಕಾಂಗ್ರೆಸ್ ಪಕ್ಷಕ್ಕೆ ಮಾತ್ರ ಅಂತಕ್ಕಂಥದ್ದನ್ನು ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತೀನಿ. ಭಾಳ ಕಡೆ ಚರ್ಚೆ ನಡೆದಿದೆ, ಭಾಳಷ್ಟು ಜನ ಮಾತಾಡ್ತಾ ಇದ್ದಾರೆ. ಸತೀಶ್ ಜಾರಕಿಹೊಳಿ ಅವರು ತಮ್ಮ ಸುಪುತ್ರಿಯನ್ನು ನಿಲ್ಲಿಸಿದ್ದಾರೆ ಅಂತ. ಈ ಕ್ಷೇತ್ರದಲ್ಲಿ ಮೊದಲು ನಾವು ಎಲ್ಲರೂ ಕೇಳಿದ್ದೀವಿ, ಯಾರು ನಿಂತ್ಕೋತೀರಿ? ನಾವು AB ಪಾಟೀಲ್ರನ್ನ ಕೇಳಿದ್ದೀವಿ, ವೀರ್ ಕುಮಾರ್ ಪಾಟೀಲ್ರನ್ನ ಕೇಳಿದ್ದೀವಿ, ಮತ್ತು ಪ್ರಕಾಶ್ ಹುಕ್ಕೇರಿ ಅವ್ರನ್ನ ಕೇಳಿದ್ದೀವಿ. ಯಾರೋ ನಮಗೆ ನಿಲ್ಲಕ್ಕೆ ಆಸಕ್ತಿ ಇಲ್ಲ ಅಂತ ಹೇಳಿದರು.
ಕಡೆಗೆ ರಾಜು ಕಾಗೇನಾರ ಹಾಕ್ಬೇಕಂತ ಕೇಳಿದ್ವು, ಇದೇ ಸಾಕಾಗೈತೆ ಹೋಗೋ ಮಾರಾಯ ಅಂದ. ಕಡೆಗೆ ಇವರೆಲ್ಲರೂ ಕೂಡಿ ನನ್ನ ಮಗನಿಗೆ ನಿಲ್ಲು ಅಂತ ಹೇಳಿದರು. ನಾನು ಕೂಡ ಬೇಡ ಅಂಥೇಳಿ ಎಲ್ಲರೂ ಇಲ್ಲ ಅಂದಮೇಲೆ ಅನಿವಾರ್ಯವಾಗಿ ನಾವು ಸತೀಶ್ ಜಾರಕಿಹೊಳಿ ಅವರ ಸುಪುತ್ರಿಯಾಗಿರ್ತಕ್ಕಂಥ ಕುಮಾರಿ ಪ್ರಿಯಾಂಕಾ ಜಾರಕಿಹೊಳಿ ಅವರನ್ನು ಒಮ್ಮತದ ನಿರ್ಣಯಗಳನ್ನು ತಗೊಂಡು ಅವರನ್ನು ಅಭ್ಯರ್ಥಿಯನ್ನು ಮಾಡಿದ್ದೀವಿ. ಅದಕ್ಕೆ ನಿಮ್ಮೆಲ್ಲರ ಆಶೀರ್ವಾದ, ನಿಮ್ಮೆಲ್ಲರ ಪವಿತ್ರವಾಗಿರ್ತಕ್ಕಂಥ ಮತಗಳನ್ನು ಭಾರತೀಯ ಜನತಾ ಪಕ್ಷವನ್ನು ತಿರಸ್ಕಾರ ಮಾಡಿ ಪ್ರಚಂಡ ಬಹುಮತದಿಂದ ಆರಿಸಿ ತರಬೇಕು ಅಂತ ಹೇಳಿ ಈ ಸಂದರ್ಭದಲ್ಲಿ ನಿಮ್ಮೆಲ್ಲರಿಗೂ ನಾನು ಕೈ ಜೋಡಿಸಿ ಪ್ರಾರ್ಥನೆಯನ್ನು ಮಾಡಿ ನಾನು ಎರಡು ಮಾತು ಮುಗಿಸ್ತೀನಿ. ಭಾರತ್ ಮಾತಾ ಕಿ, ಭಾರತ್ ಮಾತಾ ಕಿ. ನಮಸ್ಕಾರ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.